ಕರ್ನಾಟಕದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಸುದ್ದಿ ಅಂದ್ರೆ ಏನು ಗಡಿಭಾಗದಲ್ಲಿ 400 ಕೋಟಿ ದರೋಡೆ ಕೇಸ್ ಸಂಬಂಧಪಟ್ಟಂತೆ ಏನು ಹೆಚ್ಚಿನದಾಗಿ ಕಾಡ್ತಾ ಇತ್ತು ಎಲ್ಲರನ್ನ. ಈಗ ಅದರ ಪ್ರಮುಖ ಆರೋಪಿ ಯಾರು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಆ ಪ್ರಮುಖ ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಕರ್ನಾಟಕ ಗಡಿಯಲ್ಲಿ 400 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಬಿಲ್ಡರ್ ಕಿಶೋರನ ಬಂಧನ ಮಾಡಲಾಗಿದೆ. ಹಣದ ಮಾಲೀಕ ಆರೋಪಿ ಕಿಶೋರ್ ಎಸ್ಐಟಿಗೆ ಶರಣಾಗಿದ್ದಾನೆ. ನಿನ್ನೆ ಸಂಜೆ ವಶಕ್ಕೆ ಪಡೆದು ಎಸ್ಐಟಿಯಿಂದ ವಿಚಾರಣೆ ನಡೆಸಲಾಗಿತ್ತು. ಮಹಾರಾಷ್ಟ್ರದ ನಾಸಿಕ್ ತಾಲೂಕಿನ ಘೋಟಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಬಂಧನವಾಗಿದೆ. ದರೋಡೆ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆ ಆಗ್ತಾ ಇದೆ. ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಮಹಾರಾಷ್ಟ್ರದ ಸರ್ಕಾರ. ಕಿಶೋರ್ ಬಂಧನದ ಬೆನ್ನಲ್ಲೇ ಈಗ ಹೊಸ ತಿರುವುಗಳು ಪಡ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ. ಸಂದೀಪ್ ಪಾಟೀಲ್ ಕಿಡ್ನಾಪ್ ಮಾಡಿದ್ದು, 400 ಕೋಟಿ ದರೋಡೆ ಮಾಡಿದ್ದು ಎಲ್ಲ ಈಗ ವೈರಲ್ ಆಗ್ತಾ ಇದೆ. ಆಡಿಯೋ ಸಂಭಾಷಣೆಗಳ ಬಗ್ಗೆ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ. ಕರ್ನಾಟಕದಲ್ಲಿ ಅದು ಕೂಡ ಬೆಳಗಾವಿ ಗಡಿ ಜಿಲ್ಲೆಯಲ್ಲಿ 400 ಕೋಟಿ ದರೋಡೆ ಕೇಸ್ ಆಗಿತ್ತು. 2 ಕಂಟೈನರ್ಗಳು ಇದ್ದಕ್ಕಿದ್ದಾಗೆ ಮಾಯ ಆಗಿದ್ವು ಚೋರ್ಲಾ ಘಾಟ್ ಹತ್ರ. ಈಗ ಆ ಚೋರ್ಲಾ ಘಾಟ್ನ ಸಂದೀಪ್ ಪಾಟೀಲೇ ಎಲ್ಲ ಗೊತ್ತಿರೋದು, ಆತನೇ ಅದನ್ನ ಮಾಯ ಮಾಡಿರ್ಬೇಕು ಅಂತ ಖ್ಯಾತ ಉದ್ಯಮಿ ಏನು ಕಿಶೋರ್ ಸಾಳ್ವೆ ಇದ್ದಾರೆ. ಸಂದೀಪ್ನನ್ನ ಕಿಡ್ನಾಪ್ ಮಾಡಿ 1 ತಿಂಗಳಿಂದ ಚಿತ್ರಹಿಂಸೆ ಕೊಡ್ತಾ ಇದ್ರು. ಈಗ ಸಂದೀಪ್ ಬಂದು ಪೊಲೀಸರಿಗೆ ಶರಣಾಗಿ ಈ ರೀತಿ ಆಯ್ತು ಅಂತ ಹೇಳಿದಾಗ ಆ ಕಂಟೈನರ್ ವಿಷಯ ಗೊತ್ತಾಗುತ್ತೆ. 400 ಕೋಟಿ ದರೋಡೆ ಕೇಸ್ ಸಂಬಂಧಪಟ್ಟಂತೆ 2 ಕಂಟೈನರ್ಗಳು ಮಾಯವಾಗಿದೆ, ನನ್ನನ್ನ ಕಿಡ್ನಾಪ್ ಮಾಡಿ ನೀನೇ ಮಾಡಿರೋದು ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ. ಅಲ್ಲಿಂದ ಟ್ವಿಸ್ಟ್ ಶುರು ಆಗುತ್ತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈ 400 ಕೋಟಿ ಹಗರಣದ ಪ್ರಕರಣದ ಹಿಂದೆ ತನಿಖೆಯನ್ನ ಮಾಡ್ಕೊಳ್ತಾ ಪೊಲೀಸರು ಹೋದಾಗ ಈಗ ಬಹು ಪ್ರಮುಖವಾಗಿ ಆರೋಪಿ ಬಿಲ್ಡರ್ ಕಿಶೋರ್ ಬಂಧನವಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇದೀಗ ಯಾರಪ್ಪ ಈ ಪ್ರಕರಣದ ಹಿಂದೆ ಇರುವಂತವರು ಅಂತ ತಲೆ ಕೆಡಿಸ್ಕೊಂಡಿದ್ದ ಖಾಕಿ ಪಡೆಗೆ ಅಂತೂ ಇಂತೂ ಕಿಶೋರ್ ಬಂಧನವಾಗಿದ್ದಾರೆ. ಹಾಗಿದ್ರೆ ಎಸ್ಐಟಿ ಕಾರ್ಯಾಚರಣೆ ನಡೆಸುವಾಗ ಕಿಶೋರ್ ಯಾವ ರೀತಿ ಬಾಯ್ ಬಿಟ್ರು, ಏನೆಲ್ಲ ಮಾಹಿತಿನ ಹೇಳಿದ್ರು, ಇನ್ನೂ ಏನಾದ್ರೂ ಕೆಲವು ತಿರುವನ್ನ ಪಡೆದುಕೊಳ್ಳುವಂತಹ ಸುಳಿವುಗಳೇನಾದ್ರೂ ಇದೆಯಾ? ಇಂಚರ ಖಂಡಿತವಾಗ್ಲೂ ಏನು ಈ ಚೋರ್ಲಾ ಘಾಟ್ ನಲ್ಲಿ 400 ಕೋಟಿ ಹೈಜಾಕ್ ಏನ್ ಪ್ರಕರಣ ಇದೆ, ಒಂದ್ ರೀತಿಯಾಗಿ ಏನ್ ಸಂದೀಪ್ ಪಾಟೀಲ್ ದೂರದಾರನನ್ನ ಕಳೆದ 1 ತಿಂಗಳವರೆಗೂ ಅವನನ್ನ ಒತ್ತಾಳಿಗೆ ಇಟ್ಕೊಂಡು ಅವನಿಗೆ ಚಿತ್ರಹಿಂಸೆ ಕೊಟ್ಟಿರ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿರತಕ್ಕಂತ ಸಂದೀಪ್ ಪಾಟೀಲ್ ಏನ್ ನಾಸಿಕ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ದೂರನ್ನ ಕೂಡ ದಾಖಲೆ ಮಾಡ್ತಾನೆ. ಅದಾದ ಬಳಿಕ ಅಲ್ಲಿ ಒಂದು ಮಹಾರಾಷ್ಟ್ರ ಸರ್ಕಾರ ಒಂದು ಎಸ್ಐಟಿ ತಂಡವನ್ನ ರಚನೆ ಮಾಡಿ ಅದಕ್ಕೆ ಆರೋಪಿಗಳಾಗಿರ್ತಕ್ಕಂಥ ಪ್ರಮುಖವಾಗಿ 8 ಜನರ ಹೆಸರನ್ನ ಹೇಳಿರ್ತಾನೆ ಈ ಸಂದೀಪ್ ಪಾಟೀಲ್ ದೂರದಾರ. ಅದರ ರೀತಿಯಲ್ಲಿ ಅವರು ಎಸ್ಐಟಿ ತಂಡ ಒಂದು ರಚನೆ ಮಾಡಿ ಎಲ್ಲಾ ಆರೋಪಿಗಳನ್ನ ಹಿಡಿಯಲು ಕೂಡ ಸಫಲರಾಗ್ತಾರೆ. ಆದ್ರೆ ಕೂಡ ಪ್ರಮುಖ ಈ 400 ಕೋಟಿ ಹಣದ ಮಾಲೀಕ ಅಂತ ಹೇಳಿ ಆರೋಪ ಇತ್ತು, ಅವನ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಎಸ್ಐಟಿ ತಂಡ ಅರೆಸ್ಟ್ ಮಾಡದೇ ಇದ್ರಿಂದ, ಆದ್ರೂ ಕೂಡ ಈ ಕಿಶೋರ್ ಸಾಳ್ವೆ ಏನಿದಾನೆ ಅವನು ಮಹಾರಾಷ್ಟ್ರದ ನಾಸಿಕ್ ತಾಲೂಕಿನ ಗೋಟೆ ಸ್ಟೇಷನ್ ಇದೆ, ಆ ಸ್ಟೇಷನ್ಗೆ ತಾನಾಗ್ಲೇ ಶನಿವಾರ ಸಂಜೆ ಬಂದು ಸರೆಂಡರ್ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಎಸ್ಐಟಿ ಈ ಪ್ರಮುಖ ಆರೋಪಿ ಸಿಕ್ಕಿದಾನೆ. ಈಗ ಸದ್ಯ ಈ ಕೇಸ್ ಏನಿದೆ, ಈ ಪ್ರಕರಣ ಏನಿದೆ, ಸಂಪೂರ್ಣವಾಗಿ ಒಂದ್ ರೀತಿಯಾಗಿ ಬಿಗ್ ಟ್ವಿಸ್ಟ್. ಅಂದ್ರೆ ಈಗ ಇವನನ್ನ ವಿಚಾರಣೆಗೆ ಒಳಪಡಿಸಿದ್ರೆ ಇದರ ಸಂಬಂಧಪಟ್ಟಂತೆ ಇನ್ನ ಕೊನೆಯ ಹಂತ ಇರತಕ್ಕಂಥದ್ದು ಈ ಸಾಳ್ವೆ ಏನಿದಾನೆ ಇವನನ್ನ ವಿಚಾರಣೆ ಮಾಡಿದ್ರೆ ಇದರ 400 ಕೋಟಿ ಪ್ರಕರಣ ಏನಿದೆ, ಹೈಜಾಕ್ ಏನಿದೆ, ಇದ್ರ ಬಗ್ಗೆ ಆಗಿರ್ಬೋದು, ಮತ್ತೆ ಈ ಸಂದೀಪ್ ಪಾಟೀಲ್ ಕಿಡ್ನಾಪ್ ಯಾವುದಕ್ಕಾಗಿ ಮಾಡಿದ್ರೆ ಅಂತ ಹೇಳಿ ಎರಡು ಪ್ರಮುಖವಾಗಿರ್ತಕ್ಕಂಥ ಎಸ್ಐಟಿ ತಂಡದ ಪ್ರಶ್ನೆಗಳಿದಾವೆ ಇವತ್ತರ ಬಗ್ಗೆ ಸಂಪೂರ್ಣವಾಗಿ ಈಗ ಕಿಶೋರ್ ಸಾಳ್ವೆ ಉದ್ಯಮಿ ಏನಿದಾನೆ ಇವನ್ ಸಿಕ್ಕಿದ್ರಿಂದ ಇದು ವಿಚಾರಣೆ ಮಾಡಿ ಇದಕ್ಕೊಂದು ಅಂತ್ಯ ಹಾಡ್ತಾರ ಅಂತ ಹೇಳಿ ಸದ್ಯ ನೋಡ್ಬೇಕಾಗಿರ್ತಕ್ಕಂಥದ್ದು. ಇಂಚರ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.